that powerful people come from powerful places. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಸಂಜಯ್ ಗಾಂಧಿ ಹಾಸ್ಪಿಟಲ್ ನಿಂತಿದ್ರಿ. ಏನು ನಮ್ಮ ಒಬ್ಬರು ರೈಡರ್ ಆಕ್ಸಿಡೆಂಟ್ ಆಗಿತ್ತು, ಅವರು ಎರಡನೇ ಆಪ್ರೇಷನ್ ಆಯಿತು ಇವತ್ತು. ಸೊ ಹಾಗಾಗಿ ನಾವೇನು ಎಲ್ಲರೂ ರೈಡ್ರಿಗೆ ಸಹಾಯ ಮಾಡಿ ಅಂತ ಕೇಳಿದ್ರಿ, ಅವರೆಲ್ಲ ಸೇರಿ ಅಸೋಸಿಯೇಷನ್ ಮುಖಾಂತರ ಫಂಡ್ ಮಾಡಿದರು. ಸೊ ಎಲ್ಲ ಟೋಟಲ್ ಫಿಗರ್ ಆಗಿ ನಾವಿವತ್ತು ಒಂದು 20,000 ಅವ್ರಿಗೆ ತಲುಪಿಸಿದ್ದೀರಿ. ಸೊ ಇದರಿಂದ ಅವ್ರಿಗೆ ಇನ್ಷಿಯಲ್ ಸಪೋರ್ಟ್ ಮುಂದೆ ಅವ್ರಿಗಿನ್ನೂ, ಯಾಕಂದರೆ ಡಾಕ್ಟ್ರ್ ಈಗಲೇ ಹೇಳ್ತಾಯಿದ್ರು, ಅವರು ರಾಡ್ ಬಿಚ್ಚೋಕ್ಕೆ 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ, ಅದಿನ್ನೂ ಇಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಮುಂದೆ ಇನ್ನೇನಾದ್ರು ನಮ್ಮ ಕಡೆಯಿಂದ ಸಹಾಯ ಆಗ್ಬೋದು ಅಂತ. ಬಟ್ ಇನ್ಷಿಯಲ್ ಆಗಿ ಇವತ್ತು ನಾವು ಬಂದಿರೋ ಕೆಲಸ ಅವ್ರ ಪಾಪ ಒಂದು ಸ್ವಲ್ಪ ಇರೋದ್ರಲ್ಲಿ ಒಂದು ಧೈರ್ಯ ಹೇಳಿ, ತೊಂದರೆ ಇಲ್ಲ, ನಮ್ಮ ಅಸೋಸಿಯೇಷನ್ ಹುಡುಗರು ನಾವು ಇದ್ದೀರಿ, ನಮ್ಮ ಅಸೋಸಿಯೇಷನ್ ನಮ್ಮ ಹುಡುಗರು ನಿಮ್ಮ ಜೊತೆ ಇದ್ದಾರೆ, ಭಯ ಬೀಳ್ಬೇಡಿ ಅಂತ ಇವತ್ತು ಹೇಳಿಬಿಟ್ಟು ಅವ್ರದ್ದೊಂದು ಧೈರ್ಯ ತುಂಬ ಕೆಲಸ ಮಾಡಿದ್ದೀರಿ. ನಮಸ್ಕಾರ ಸ್ನೇಹಿತರೆ. ಸೊ ನಾವು ಹೋಗ್ಬಿಟ್ಟು ಇವಾಗ ನಮ್ಮ ಹತ್ರ ಏನು ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ ಅದು ಕೊಟ್ಬಿಟ್ಟು ಬಂದಿದ್ದೀವಿ ಇವಾಗ. ಸೊ ನನ್ನ ಎಲ್ಲ ರೈಡರ್ಸು ನಾನು ಕೇಳ್ಕೊತಾ ಇದ್ದೀನಿ, ಇವಾಗ 5 ಗಂಟೆಯಿಂದ 8 ಗಂಟೆವರೆಗೂ ಫ್ರೀ, ಯಾರಾದರೂ ಬಿಡ್ತಾರೆ ನೋಡೋಕ್ಕೆ. ಸೊ ಅಕ್ಕಪಕ್ಕ ನಿಯರ್ ಯಾರು ಇದ್ದರೆ ಸಂಜಯ್ ಗಾಂಧಿ ನಿಮಾನ್ಸ್ ಪಕ್ಕ ಇರೋದು ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹತ್ರ, ಬೇಕಾದ್ರೆ ನಾವು ಲೊಕೇಶನ್ ಹಾಕ್ತೀವಿ. ನಿಯರ್ ಯಾರು ಇರ್ತಾರೆ 5 ಗಂಟೆಯಿಂದ 8 ಗಂಟೆವರೆಗಡೆ ಒಂದು 5 ನಿಮಿಷ ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರು ನೋಡ್ಕೊಂಡು ಮಾತಾಡ್ಕೊಂಡು ಬಂದರೆ, ಅವ್ರ ನಂಬರ್ ಕೂಡ ಬೇಕಾದ್ರೆ ನಾವು ಹಾಕ್ತೀವಿ, ನೋಡ್ಕೊಂಡು ಮಾತಾಡ್ಕೊಂಡು ಬಂದರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಖುಷಿನೇ ಬೇಕಾಗಿರೋದು ಇವಾಗ, ಬೇರೆ ಏನಿಲ್ಲ ಅವ್ರಿಗೆ ಜಾಸ್ತಿ. ಅವ್ರಿಗೆ ನೋಡೋಕ್ಕೆ ಯಾರೂ ಇಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಮಗೆ ಹೇಳಿದ್ವಿ ಫಸ್ಟೇ, ಅವ್ರಿಗೆ ಯಾರೂ ಇಲ್ಲ ಅಂತ. ಸೊ ನಾವೇ ರೈಡರ್ಸ್ ಒಂದು ಫ್ಯಾಮಿಲಿ ಅಂತ ತಿಳ್ಕೊಂಡು ಒಬ್ಬರು ಇಬ್ಬರು ಯಾರನ್ನಾರು ಒಬ್ಬರು 5 ಗಂಟೆಯಿಂದ 8 ಗಂಟೆವರೆಗೂ ರಾತ್ರಿ ಫುಲ್ ಫ್ರೀ ಆಗಿಬಿಡ್ತಾರೆ, ಯಾರನ್ನೂ ಇದು ಮಾಡಲ್ಲ. ಆ ಟೈಮಲ್ಲಿ ಯಾರನ್ನಾರು ಓದಿ ನೋಡ್ಕೊಂಡು ಬಂದರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಪ್ರತಿಯೊಬ್ಬರಿಗೂ ನಾವು ಆನ್ ರೋಡ್ ಆಫ್ ರೋಡಲ್ಲಿ ಇದ್ದೇ ಇರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗಳ ಸಪೋರ್ಟ್ ಬೇಕಾಗಿದೆ. ಇದೇ ಥರ ಸಪೋರ್ಟ್ ಮಾಡೋದ್ರಿಂದ ಎಲ್ರಿಗೂ ಧೈರ್ಯ ಇರುತ್ತೆ, ನನಗಾಗಲಿ ನಿಮಗಾಗಲಿ ಧೈರ್ಯ ಇರುತ್ತೆ. ಈ ಸಪೋರ್ಟ್ನ ನೀವು ಕಂಟಿನ್ಯೂ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ಲಸ್ ಇವಾಗ ನಾವು ಮಾಡಿರೋ ಸಹಾಯ ಅವರಿಗೆ ಸಾಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಮಾಡಬೇಕು ಅಂದ್ಕೊತಾ ಇದ್ದೀವಿ. ಆ ಸ್ಕ್ಯಾನರ್ ಇನ್ನೂ ಮುಂದುವರಿತಾ ಇರುತ್ತೆ, ನೀವು ಆ ಸ್ಕ್ಯಾನರ್ಗೆ ಹಣ ಸಹಾಯ ಮಾಡ್ಬೋದು. ನಮ್ಮಲ್ಲಿ ಆದಷ್ಟು ನಾವು ಅವರಿಗೆ ರಿಕವರಿ ಆಗೋವರೆಗೂ ಹೆಲ್ಪ್ ಮಾಡ್ತಾ ಹೋಗ್ತೀವಿ ನಮ್ಮ ಅಸೋಸಿಯೇಷನ್ ಕಡೆ. ಸ್ಕ್ಯಾನರ್ ಹಾಕಿದ್ದೀನಲ್ಲ, ನಮ್ಮ ಗ್ರೂಪ್ನಲ್ಲಿ ನಮ್ಮ ಸ್ಕ್ಯಾನರ್ ಇದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ನನ್ನ ನಂಬರ್ಗೆ ಸೆಂಡ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ನನ್ನ ನಂಬರ್ಗೆ ಯಾರೂ ಸೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಆ ಸ್ಕ್ಯಾನರ್ ಏನು ಹಾಕಿದ್ದೀನಿ ನನ್ನ ಭಾರತ್ ಪೇ ಸ್ಕ್ಯಾನರ್, ಅದು ಆ ಸ್ಕ್ಯಾನರಿಗೆ ಮಾತ್ರ ಹಾಕಿ. ಯಾರು ನನ್ನ ನಂಬರಿಗೆ ಬಂದು ಫೋನ್ಪೇ ಗೂಗಲ್ ಪೇ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ಲೆಕ್ಕ ಸಿಗಲ್ಲ, ಮಿಸ್ಟೇಕ್ ಆಗುತ್ತೆ ಅಮೌಂಟ್. ಓಕೆ ಸ್ನೇಹಿತರೆ, ಸೊ ತುಂಬ ಜನ ಆಲ್ಮೋಸ್ಟ್ ಬಂದು ಹೆಲ್ಪ್ ಮಾಡಿದ್ದೀರಾ. ಸೊ ನಿಜ ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಒಂದು ಲೈಕ್ ನಾವು ಕೇಳಿದ ತಕ್ಷಣ ಒಂದಷ್ಟು ಜನ ಮುಂದೆ ಬಂದಿದ್ದೀರಾ. ಸೊ ಇನ್ನೂ ಆ ಸ್ಕ್ಯಾನರು ಆ ವಿಡಿಯೋ ಇನ್ನೂ ಹಂಗೆ ಇರ್ತದೆ. ಬೇಕಾದ್ರೆ ನಿಮಗೆ ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಮತ್ತು ನಿಮಗೆ ಕಮ್ಯುನಿಟಿಯಲ್ಲೂ ಪೋಸ್ಟ್ ಮಾಡಿರ್ತೀನಿ. ಸೊ ದಯವಿಟ್ಟು ನಾವು ಕೇಳೋದು ಇಷ್ಟೇ, ನಿಮ್ಮ ಕೈಯಲ್ಲಾದಷ್ಟು ನಾವು ಅಷ್ಟೇ ಮಾಡಿ ಅಂತ ಯಾರೂ ಫೋರ್ಸಬಲ್ ಮಾಡೋಕ್ಕಾಗಲ್ಲ. ನಿಮ್ಮ ಕೈಲಾದಷ್ಟು ದಯವಿಟ್ಟು ಹೆಲ್ಪ್ ಮಾಡಿ. ಏನಕ್ಕೆ ಅಂದರೆ ಇನ್ನೂ ಅವ್ರಿಗೆ ಲೈಕ್ ಈಗ ಸೆಕೆಂಡ್ ಆಪ್ರೇಷನ್ ಆಗಿರೋದ್ರಿಂದ ಮೋಸ್ಟ್ಲಿ ಇನ್ನೂ 6 ತಿಂಗಳಿಂದ 1 ವರ್ಷವೂ ಆಗ್ಬೋದು ಬೆಡ್ ರೆಸ್ಟ್ಗೆ. ಸೊ ದಯವಿಟ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ಕೊತೀವಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಸೊ ತುಂಬ ಥ್ಯಾಂಕ್ ಯು ಯಾರೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಇನ್ನೊಂದು ಕಡೆಯದಾಗಿ ದಯವಿಟ್ಟು ಯಾರೆಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ ಆ ರೈಡರ್ಗೆ, ಅವರೆಲ್ರಿಗೂ ನಿಮ್ಮ ಚಿರುಣಿ. ಯಾಕಂದರೆ ಒಬ್ಬ ಕಾರಣದ ಯಾರೋ ಗೊತ್ತಿಲ್ಲದ ಮನುಷ್ಯನಿಗೆ ನಾವು ಎಷ್ಟು ಇದು ಮಾಡಿದೆ ಅಂದರೆ, ನಿಜ ಕೆಲವೊಬ್ಬರು ಮಾತ್ರ ಒಬ್ಬರ ಹೆಸರು ಹೇಳೋಕ್ಕಾಗಲ್ಲ, ಸುಮಾರು ಜನ ಎಲ್ಲರೂ ಮುಂದೆ ಬಂದಿದ್ದಾರೆ. ಅವರೆಲ್ಲರಿಗೂ ಇನ್ನೊಂದು ಸತಿ ನನ್ನ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್.